ಅದು ಏನು ಮೀನ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಸ್ಪೆಷಲ್ ಫ್ರೆಂಡ್ ಅಂದರೆ ರಂಜು ಬರ್ತಾಳೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫಸ್ಟು ಅಲ್ಲಿ ಬುಕ್ ಮಾಡಬೇಕು ಬರ್ತ್ಡೇ ಹಾಲು. ಆಮೇಲಿಂದ ನನ್ನ ಫ್ರೆಂಡ್ಸು ಅವಳನ್ನ ಕರ್ಕೊಬರೋಕ್ಕಂತ ಹೋಗಿದ್ದಾರೆ. ನಾನು ಮತ್ತು ಕವಿತಾ ಬುಕ್ ಮಾಡೋಕ್ಕೆ ಹೋಗ್ತಾಯಿದ್ವಿ. ಫಸ್ಟು ನಾನು ಇವಾಗ ಮನೆಯಿಂದ ಹೋಗ್ತಾಯಿದ್ದೀನಿ. ಓಕೆ, ಇವಾಗ ಬಸ್ಸಲ್ಲಿ ಕೂತಿದ್ದೀವಿ. 116 ಹೆಬ್ಬಾಳ್ಗೆ ಹೋಗೋದು. ಆ್ಯಂಡ್ ನಾನು ಒಬ್ಬಳೇ ಹೋಗ್ತಾ ಇರೋದು. ಕವಿತಾ ಆಮೇಲಿಂದ ಬರ್ತಾಳೆ ಅವ್ರ ಜೊತೆನೇ. ನಾವು 11 ಗಂಟೆಗೆ ಮನೆ ಬಿಟ್ವಿ ಆಯಿತಾ. 11 ಗಂಟೆಗೆ ಮನೆ ಬಿಟ್ಟು 11:15ಗೆಲ್ಲ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಸಿಟಿ ಬಸ್ ಸ್ಟ್ಯಾಂಡಿಂದ 116 ಬಸ್ ಹತ್ತಿ ಹೆಬ್ಬಾಳ್ ಫಸ್ಟ್ ಸ್ಟೇಜ್ ಹತ್ರ ಇಳ್ಕೊಂಡ್ವಿ. ನಮ್ಗೆ ಗೊತ್ತಿರಲಿಲ್ಲ ಇನ್ನೊಂದು ಸ್ವಲ್ಪ ಮುಂದೆ ಇಳ್ಕೋಬೇಕು ಅಂತ. ನಾವು SBI ಹತ್ರ ಇಳ್ಕೋಬೇಕಿತ್ತು. ಅದಕ್ಕೂ ಮುಂಚೆ ಇಳ್ಕೊಂಡು 1 ಕಿಲೋಮೀಟ್ರ್ ತನಕ ನಡ್ಕೊಂಡು ಬಂದ್ವಿ. ಎಲ್ಲಿಗೆ ಅಂತ ಅಂದರೆ ಇಟ್ಸ್ ಯೋರ್ ಡೇ ಅಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ಗೆ ಬಂದ್ವಿ. ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಬಿಟ್ಟು ಹೋಗಿ ತಿಂಡಿ ತಿಂದ್ವಿ. ನಾನಂತೂ ತಿಂಡಿ ತಿಂದಿರಲಿಲ್ಲ. ಅಷ್ಟೊತ್ತು ತಿಂಡಿ ತಿಂದಾದ್ಮೇಲೆ ಇಲ್ಲಿ ಯಾವುದೋ ಪಾರ್ಕ್ ಇದೆ. ಅವ್ರು ಇನ್ನೂ ಬರ್ತಡೇಗಾರನ್ನ ಕರ್ಕೊಂಡು ಇನ್ನೂ ನಂಜನ ಕೂಡ ಬಿಟ್ಟಿಲ್ಲ. ಎಷ್ಟು ಗಂಟೆ ಆಯಿತು ಗೊತ್ತೇ ಗೈಸ್ ಇವಾಗ? 1 ಗಂಟೆ ಆದರೂ ಇನ್ನೂ ಅಲ್ಲಿ ಬಿಟ್ಟೇ ಇಲ್ಲ. ಇವಾಗ ಬಿಡ್ತವ್ರಂತೆ. ಅವ್ರಿಗೋಸ್ಕರ ವೆಯ್ಟ್ ಮಾಡಬೇಕಲ್ಲ. ಸೊ ಬರ್ತಡೇಗಾರಲಿಲ್ಲ ಅಂದರೆ ಬರ್ತಡೇ ಸೆಲೆಬ್ರೇಷನ್ ಆಗೋಲ್ಲ. ಸೊ ಪಾರ್ಕಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಅವ್ರಿಗೋಸ್ಕರ. 2:15ಗೆ ಬುಕ್ ಮಾಡಿದ್ವಿ. ನೋಡೋಣ 2:15ಗೆ ಅವ್ರು ಬರ್ತಾರಾ ಅಂತ ನನಗೆ ಅದೇ ಡೌಟ್ ಹೊಡಿತೈತೆ. ಸೊ ಅವರು ಬರೋದು ಲೇಟ್ ಆಯಿತು ಅಂತ ಅವರು ನಾನು ಬೇರೆ 3:30ಗೆ ಬುಕ್ ಮಾಡ್ತಿದ್ದೆ. ಸೊ ಅಲ್ಲಿಗೆ ಹೋಗಿ 3:30ಗೆ ಇದು ಮಾಡಿಕೊಂಡೆ, ಚೇಂಜ್ ಮಾಡಿ ಆ್ಯಂಡ್ ಇಲ್ಲಿ ಕೂತ್ಕೊಂಡಿದ್ದೀನಿ. ಅವ್ರು ಬರೋ ತನಕ ವೆಯ್ಟ್ ಮಾಡಿದೆ. ಆ್ಯಂಡ್ ಆಲ್ಸೋ ಬಂದರು ಅವರು 3 o'clockಗೆ. ದೆನ್ ಬರ್ತಡೇಗಾರನ್ನ ಕರ್ಕೊಂಡು ಹೋಗಿ ಕೂಡ ಆಯಿತು. ಆ್ಯಂಡ್ ಗಿಫ್ಟ್ಸ್ ಎಲ್ಲ ಕೊಟ್ಟು ಆಯಿತು. ಅಲ್ಲಿ 1 hour ಸ್ಪೆಂಡ್ ಆಯಿತು. ದೆನ್ ಊಟಕ್ಕೆ ಅಂತ ಮೈಸೂರಿಗೆ ಬಂದ್ವಿ. ಮೈಸೂರಲ್ಲಿ ಮಶ್ರೂಮ್ ಬಿರಿಯಾನಿ, ಪರೋಟ ನೋಡಿ. ದೆನ್ ಪಾನಿಪುರಿ ತಿಂದ್ವಿ. ಪಾನಿಪುರಿ ಅಂತೂ ಗೊತ್ತಲ್ಲ ಗರ್ಲ್ಸ್ಗೆ ಎಷ್ಟು ಇಷ್ಟ ಪಾನಿಪುರಿ ಅಂತ. ಬಟ್ ನನಗೆ ಹೊಟ್ಟೆ ತುಂಬಿಟ್ಟಿತ್ತು. ಆರು ತಿನ್ನಬೇಕಲ್ಲ ಅಂತ ಅಂದ್ಬಿಟ್ಟು ತಿಂದೆ. ಆದರೂ ಚೆನ್ನಾಗಿತ್ತು ಟೇಸ್ಟು. ಸೊ ತಿಂದೆ. ದೆನ್ ಅದಾದಮೇಲೆ ನಡ್ಕೊಂಡು ಬರ್ತಿದ್ದಾಗ ಮೈಸೂರದ್ದು ಆನೆಗಳಿಗೆ ಟ್ರೈನಿಂಗ್ ಕೊಡ್ತಿದ್ರಲ್ಲ. ಸೊ ಅದನ್ನು ನೋಡ್ಕೊತಾ ಇದ್ವಿ. ಅದನ್ನು ಎಲ್ಲರೂ ಸ್ನ್ಯಾಪ್ ಮಾಡ್ತಿದ್ರು. ಸೊ ನಾವು ಸ್ನ್ಯಾಪ್ ಮಾಡೋಣ, ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ತಾ ಇದ್ವಿ. ಗೊತ್ತಲ್ಲ ಮೈಸೂರಿಗೆ ಬನ್ನಿ ಆಯಿತಾ. ಮೈಸೂರು ದಸರಾ ಲಾಸ್ಟಲ್ಲಿ ಬರ್ತಾಯಿದೆ ನೋಡಿ, ಅದೇ ಅಭಿಮನ್ಯು. ಪಾಪ ಅದಕ್ಕೆ ವಯಸ್ಸಾಗೋಗಿದೆ. ದೆನ್ ಎಲ್ಲರೂ ಮನೆಗೆ ಹೋದ್ವಿ, ರೀಚ್ ಆದ್ವಿ. ನಾನು ಅಂಗಡಿಗೆ ಬಂದೆ. ಆಶ್ಚರ್ಯ ಕರೀತು. ಪಾಪ್ಕಾರ್ನ್ ಮಿಷನ್ ಇವತ್ತಿಂದಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅಂತ. ಆ್ಯಂಡ್ ಪಾಪ್ಕಾರ್ನ್ ಚೆನ್ನಾಗಿತ್ತು. ದೆನ್ ನಾನು ಮನೆಗೆ ಹೋದೆ. ಇದನ್ನೆಲ್ಲ ನೋಡಾದ್ಮೇಲೆ ಹೇಗೆ ಓದ್ಕೊಳ್ಳೋದಿದೆ. ದೆನ್ ನೆಕ್ಸ್ಟ್ ವ್ಲಾಗುನ ಈ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಬಾಯ್.